ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಬ್ಯಾಂಡೇಜ್ ಹಾಕಿ ಅಂದ ಬಾಲಕನಿಗೆ ಫೆವಿಕ್ವಿಕ್ ಹಚ್ಚಿದ್ದಾಳೆ ನರ್ಸ್. ಆಡೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ನರ್ಸ್ ಮಾಡಿರೋ ಎಡವಟ್ಟಿದು. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಆಡೂರು ಆರೋಗ್ಯ ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ. ಆಟವಾಡುವಾಗ ಮಗು ಬಿದ್ದುಬಿಡುತ್ತೆ. ಗಾಯಗೊಂಡಿದ್ದ 7 ವರ್ಷದ ಬಾಲಕ ಗುರುಕಿಶನ್ನನ್ನ ಆಸ್ಪತ್ರೆಗೆ ಪೋಷಕರು ಕರ್ಕೊಂಡು ಬರ್ತಾರೆ. ಕೆನ್ನೆ ಮೇಲಿನ ಗಾಯಕ್ಕೆ ಫೆವಿಕ್ವಿಕ್ ಹಾಕಿದ ನರ್ಸ್ ಜ್ಯೋತಿ. ಗಾಯಕ್ಕೆ ಹೊಲಿಗೆ ಹಾಕೋದು ಬಿಟ್ಟು ಫೆವಿಕ್ವಿಕ್ ಅಂಟಿಸಿ ಚಿಕಿತ್ಸೆ ಕೊಟ್ಟಿದ್ದಾರೆ. ಫೆವಿಕ್ವಿಕ್ ಯಾಕೆ ಹಾಕಿದ್ರಿ ಅಂತ ಕೇಳಿದ್ದಕ್ಕೆ ಪೋಷಕರಿಗೆ ಧಮಕಿ ಹಾಕಿದ್ದಾಳೆ. ನರ್ಸ್ ವಿರುದ್ಧ ಆರೋಗ್ಯ ರಕ್ಷಾ ಸಮಿತಿಗೆ ಪೋಷಕರು ದೂರು ಕೊಟ್ಟಿದ್ದಾರೆ. ಫೆವಿಕ್ವಿಕ್ ಅಂಟಿಸಿದ ನರ್ಸ್ ಜ್ಯೋತಿಗೆ ಕಾರಣ ಕೇಳಿ ನೋಟಿಸ್ ಕೊಡಲಾಗಿದ್ದು, ನರ್ಸ್ ಜ್ಯೋತಿ ಅಮಾನತು ಮಾಡುವಂತೆ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. 7 ವರ್ಷದ ಮಗು, 7 ವರ್ಷದ ಬಾಲಕ ಬಿದ್ದು ಬಿಡ್ತಾನೆ. ಕೆನ್ನೆ ಮೇಲೆ ಗಾಯ ಆಗುತ್ತೆ. ತಕ್ಷಣ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿ ಅಂತ ಹೇಳ್ತಾರೆ. ಆರೋಗ್ಯ ರಕ್ಷಾ ಸಮಿತಿಗೆ ಈಗಾಗಲೇ ಕಂಪ್ಲೇಂಟ್ ಕೊಡಲಾಗಿದೆ. ಮಗುಗೆ ಟ್ರೀಟ್ ಮಾಡಿ ಅಂತ ಹೇಳಿದ್ರೆ ಹೊಲಿಗೆ ಹಾಕೋದರ ಬದಲಿಗೆ ಫೆವಿಕ್ವಿಕ್ ಹಾಕಿದ್ದಾಳೆ ಈ ನರ್ಸ್ ಮಹಾತಾಯಿ. ಯಾಕೆ ಫೆವಿಕ್ವಿಕ್ ಹಾಕಿದ್ರಿ ಅಂದ್ರೆ ಪೋಷಕರಿಗೆ ಧಮಕಿ ಹಾಕಿದ್ದಾರೆ. ಕೆನ್ನೆ ಮೇಲೆ ಬಾಲಕನಿಗಾಗಿರೋ ಗಾಯ ನೀವು ನೋಡ್ತಾ ಇದ್ದೀರಾ. ನರ್ಸ್ ವಿರುದ್ಧ ಆರೋಗ್ಯ ರಕ್ಷಾ ಸಮಿತಿಗೆ ಈಗಾಗಲೇ ಕಂಪ್ಲೇಂಟ್ ಹೋಗಿದೆ, ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ತಕ್ಷಣ ಅಮಾನತು ಮಾಡಿ ಅಂತ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. ಇವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ ನೀವೇ ಮೇಡಮ್? ಅದೇನು ಪಿಕೋಲ್ ಹಾಕಿ ಕಳ್ಸಿರ ಅವನಿಗೆ? ಪಿಕಿಕ್ ಎಂತಕ್ಕೆ ಪಿಕಿಕ್ ಹಾಕಬೇಕು? ಗಾಯ ಸಣ್ಣದಿದ್ರೆ ಪೇಕಿಕ್ ಹಚ್ಚಬಹುದು. ಯಾವ ಪಿಕಿಕ್? ನೀವೇನು ಮೊಬೈಲ್ ವಿಡಿಯೋ ಮಾಡತ್ತೀರಾ, ಏನು ಮಾಡತ್ತೀರಿ ನೀವು? ಇಲ್ಲ ರೀ, ನಾನು ಮಿಸ್ಸಸ್ ನಿಮ್ ನೋಡ್ಬೇಕಂದ್ರೆ ಅದಕ್ಕೆ ಇದು ಮಾಡಿ ನೋಡ್ಬೇಕಂತ. ಏನಾಯ್ತು ಈಗ? ಅಲ್ಲ ಆಗಿದ್ದು ಏನಾಯ್ತು ಈಗ? ಪಿಕೋಲ್ ಹಾಕಿದಿರಲ್ಲ, ಪಿಕೋಲ್ ಹಾಕ್ಲಿಕ್ಕೂ ಪಿಕೋಲ್ ಎಷ್ಟು ಕೆಮಿಕಲ್ ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತು. ಮತ್ತೆ ಅದೇ ಯಾಕೆ ಹಾಕಿದ್ರಿ? ನಾನು ಬರೀ ಸ್ಕಿನ್ ಅಷ್ಟೇ ಕುಡ್ಸೀನಿ, ಒಳಗಡೆ ಡೀಪ್ ಆಗಿ ಹಾಕಿಲ್ಲ. ಈಗ ಮಕ್ಕಳಿಗೆ ಸ್ಟಿಚ್ ಹಾಕಿದ್ರೆ ಅವ್ನ ಮುಖದಾಗ ಕಲಿಯಕತಿ. ನಾನೇನ್ ಬೇಕಾಬಿಟ್ಟು ಹಾಕಿಲ್ರಿ. ಅದಕ್ಕಿಂತ 10 ನಿಮಿಷ ಮುಂಚೆ ಅದೇ ಪೇಷಂಟ್ ಅವ್ರ ಕಡೆ ಪೇಷಂಟ್ಗೆ 10 ಹೊಲಿಗೆ ಹಾಕಿ ಬಂದ ದವಾಖಾನಿಂದ. ಏನ್ರಿ ಈಗ ಮತ್ತೆ ಇಂಥದ್ ಕೇಳಕ್ ಬರ್ಬೇಡ್ರಿ ಇಲ್ಲಿ. ಹಂಗಿದ್ರೆ ನಮ್ಗೆ ಹಾಕ್ಬೇಡ್ರಿ ಪೇವಿಕಲ್. ಅಷ್ಟು ತಿಳಿದವ್ರು ನೀವು ಶಾಣೆಯರಿದ್ದಿದ್ರೆ ಏನ್ರಿ ಆಗ ಫೋನ್ ಹಚ್ಚಿ ನಮ್ಗೆ ಹಚ್ಚಬೇಡ್ರಿ, ನಾವು ಮುಂದೆ ಹೋಗಿ ಹೊಲಿಗೆ ಹಾಕ್ಸಿ ಅಂತ ಅಂದಿದ್ರೆ ಕಣ್ಣಿನ ಹತ್ರ ಗಾಯ ಆಗೈತಿ, ನಾವು ಮಕ್ಕಳ ಡಾಕ್ಟರ್ ಹತ್ರ ಕಳಿಸ್ತಿದ್ವಿ. ನೀವು ರಿಪೇರ್ ಮಾಡ್ಬೋದಿತ್ತಲ್ಲ. ಪಿಕೋಲ್ ಅಂದ್ರೆ ನಿಮ್ಗೆ ಗೊತ್ತಲ್ಲ? ಹೌದು. ಎಷ್ಟು ಕೆಮಿಕಲ್ ಇದೆ? ಇಷ್ಟು ವರ್ಷನ ಹಚ್ಚೇನು. ಎಷ್ಟು ವರ್ಷ? ಮೇಲ್ಗಡೆ ಜಸ್ಟ್ ಸ್ಕಿನ್ ಇದಾದ್ರೆ ಹಚ್ಚುತ್ತವ್ರಿ. ಜಸ್ಟ್ ಸ್ಕಿನ್ ಅಲ್ಲ ಮೇಡಮ್, ಈಗ ಹಚ್ಚಿದ್ರಿಲ್ಲ ಅವನಿಗೆ, ಅದು ಎಷ್ಟು ಎಫೆಕ್ಟ್ ಇದೆ ಅಂತ ನೀವು ಮಕ್ಕಳ ಡಾಕ್ಟರ್ ಹತ್ರ ಕೇಳ್ಕೊಂಡ್ರ? ಅದು ನನಗೆ ಗೊತ್ತಿಲ್ಲ. ನಂಗೆ ತಿಳಿದ ಮಟ್ಟಿಗೆ ನಾ ಟ್ರೀಟ್ಮೆಂಟ್. ನೀವು ಬೇಕಾದ್ರೆ ನಿಮ್ಮ ಮಕ್ಕಳ ಡಾಕ್ಟರ್ಗೆ ನಾನು ಸಜೆಸ್ಟ್ ಮಾಡಿದೆ, ನಾ ಫೋನ್ ಮಾಡಿದೆ, ಸರ್ ಹಿಂಗಾಗಿತ್ತು ಮತ್ತೆ ಹಿಂಗೆ ಮತ್ತೆ ಈಗ ಬಂದಿರಲ್ಲ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಇದು ಬೈ ಮಿಸ್ಟೇಕ್ ನರ್ಸಿಂದ ಆಗಿರೋದಾ ಅಥವಾ ಇದೇ ಚಾಳಿನ? ಯಾಕಂದ್ರೆ ನರ್ಸ್ ಮಾತಾಡ್ತಾ ಇರೋದು ಕೇಳಿಸ್ತಾ ಇದ್ರೆ ನಾನು ಎಲ್ರಿಗೂ ಅದನ್ನೇ ಹಚ್ಚಿ ಕಳಿಸ್ತೀನಿ ಅಂತ ಅಂತಿದ್ದಾರೆ. ಭಾವನಾ, ಇದು ವೈದ್ಯಕೀಯ ವಿಜ್ಞಾನದಲ್ಲೇ ಹೊಸ ಪದ್ಧತಿ ಏನಂತ ಅನಿಸ್ತಾ ಇದೆ ನರ್ಸ್ ಅವ್ರ ಮಾತು ಕೇಳಿದಾಗ. ಅದು ವಿಡಿಯೋದಲ್ಲಿ ಬಹಿರಂಗ ಕೂಡ ಆಗಿದೆ. ಆ ವಿಚಾರಗಳನ್ನು ಗಮನಿಸಿದಾಗ ಮತ್ತೆ ನರ್ಸ್ ಏನಿದ್ದಾರೆ ಅವ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿದ ಸಂದರ್ಭದಲ್ಲೂ ಬಹಳಷ್ಟು ಜನಕ್ಕೆ ಈ ರೀತಿ ಹಚ್ಚಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಗೊತ್ತಾಯ್ತು. ಸೊ ಜ್ಯೋತಿ ಅವರ ಈ ಒಂದು ಅನಾಹುತಕಾರಿ ಟ್ರೀಟ್ಮೆಂಟ್ ಏನಿದೆ ಇದು ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನ್ಯ ಅವರ ಗಮನಕ್ಕೂ ಕೂಡ ಬರುತ್ತೆ. ಜನಸ್ಪಂದನ ಸಭೆಯಲ್ಲಿ ಚರ್ಚೆ ಆಗಿ ಇವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಅಂತಾನು ಕೂಡ ಸೂಚನೆ ಕೊಟ್ಟಿರ್ತಾರೆ. ಆದ್ರೆ DHO ಅವರಿಗೆ ಬೇರೆ ಕಡೆ ನಿಯೋಜನೆ ಮಾಡಿದ್ದಾರೆ. ಅದು ಯಾವ ಒತ್ತಡಕ್ಕೆ ಗುರಿಯಾಗಿದ್ರೋ ಗೊತ್ತಿಲ್ಲ. ಇಲ್ಲಿ ಗುತ್ತಲ ಆರೋಗ್ಯ ಸಂಸ್ಥೆ ಅಂತಿದೆ ಹಾವೇರಿ ತಾಲೂಕು, ಅಲ್ಲಿಗೆ ಇವ್ರನ್ನ ನಿಯೋಜನೆ ಮಾಡಿದ್ದಾರೆ. ಡೆಪ್ಯುಟೇಷನ್ ಟ್ರಾನ್ಸ್ಫರ್ ಇಲ್ಲ, ಇವ್ರು ಸಸ್ಪೆನ್ಷನ್ ಇಲ್ಲ. ಇವ್ರದ್ದು ಸಸ್ಪೆಂಡ್ ಮಾಡುವಂತ ಮನೋಭಾವನೆನೂ ಕೂಡ ಇಲ್ಲ ಆರೋಗ್ಯ ಇಲಾಖೆಗೆ ಅಂತ. ಬಹಳಷ್ಟು ಜನಕ್ಕೆ ಈ ರೀತಿಯಂತ ಟ್ರೀಟ್ಮೆಂಟ್ ನ ಕೊಟ್ಟಿದ್ದೀವಿ ಅಂತ ವಿಡಿಯೋದಲ್ಲಿ ಅವರೇ ಒಪ್ಕೊಂಡಿದ್ದಾರೆ, ಜ್ಯೋತಿ ಅನ್ನುವಂತ ನರ್ಸ್. ಸೊ ಪೋಷಕರು ಈ ಹುಡುಗನ್ನ ಕರ್ಕೊಂಡೋಗಿ ಗಾಯಾಳು ಆ ಬಾಲಕರನ್ನೇ ಕರ್ಕೊಂಡೋಗಿ ಅಲ್ಲಿ ನರ್ಸ್ ಅವರ ಮನೆಗೆ ಹೋದಂತ ಕೇಳದಂತ ಸಂದರ್ಭದಲ್ಲಿ ಅವ್ರು ಮಾಡಿದಂತ ವಿಡಿಯೋದಲ್ಲಿ ಪೂರ್ತಿ ರೆಕಾರ್ಡ್ ಆಗಿದೆ. ಈ ಬಗ್ಗೆ 1 ತಿಂಗಳು ಬಿಟ್ಟು ಕ್ರಮ ತಗೊಂಡಿದ್ದಾರೆ. DHO ಆಫೀಸಲ್ಲಿ ಇವತ್ತು ಗೊತ್ತಾದಂತ ವಿಚಾರ ಇದು. ಜನವರಿ 14ನೇ ತಾರೀಕಿನ ಈ ಘಟನೆ ನಡೆದಿದೆ. ಇಂತಹ ಸಣ್ಣ ಪುಟ್ಟ ಮಗುವಿನ ತಂದೆ ನಮ್ ಜೊತೆ ಇದ್ದಾರೆ, ಅಣ್ಣಪ್ಪ ಅವರು. ಅಣ್ಣಪ್ಪ ಅವರೇ,
ಫೆವಿಕಾಲ್ ಹಾಕಿದ್ದಕ್ಕೆ ಅವ್ರು ಹೆಂಗ್ ಮಾತಾಡಿದ್ರು ಅನ್ನೋದನ್ನ ನಾವು ಕೇಳಿಸ್ಕೊಂಡ್ವಿ. ಏನ್ ಕತೆ, ಏನಾಯ್ತು? ಇವ್ರು ಫೆವಿಕಾಲ್ ಹಚ್ತಾರ, ಬೇರೆಯವರಿಗೂ ಹಚ್ಚಿದಾರಾ? 84 ಮಂದಿಗೆ ಹಚ್ಚಿನಿ ಅಂತ ಹೇಳ್ಯಾರ ಮೇಡಮ್. 84 ಮಂದಿಗೆ? ಹಾ ಮೇಡಮ್. ಅದು ಫೆವಿಕಾಲ್ ಅಲ್ಲ, ಅದು ಫೆವಿಕ್ವಿಕ್ ಅಂತೆ, ಹೌದಾ? ಹಾ, ಫೆವಿಕಾಲ್. ಫೆವಿಕ್ವಿಕ್ ಎಷ್ಟು ಡೇಂಜರ್ ಇದೆ, ಚರ್ಮದ ಮೇಲೆ ಬಿದ್ರೆ ಸುಟ್ಟು ಹೋಗುತ್ತೆ. ಇವ್ರಿಗೇನ್ ಯಾವ ಕಡೆಯಿಂದ ಇದಕ್ಕೆ ನರ್ಸ್ ಅನ್ಸ್ಕೊಳ್ತಾರೆ? ಮೇಡಮ್, ಅವರು ರಾಂಗ್ ಆಗಿ ನಮ್ಮ ಮೇಲೆ ಕೇಸ್ ಹಾಕ್ಲಿಕ್ಕೋಸ್ಕರ. ಏನ್ ಕೇಸ್ ಹಾಕೋದಕ್ಕೆ? ಅಂದ್ರೆ ಅವರೇ ತಗೊಂಬಂದ್ರು, ಅವರೇ ಹಾಕಿದ್ರು ಅಂತ ಮಾಡಿದ್ರು ಮೇಡಮ್. ನಾನು ಶಿವಮೊಗ್ಗದಲ್ಲಿ ಇದ್ದೆ ಅವತ್ತು. ನಾನು ವೈಯಕ್ತಿಕ ರಜದ ಮೇಲೆ ಏನೋ ಹೋಗಿದ್ದೆ ಮೇಡಮ್. ನಾನು ಬರುವಾಗ, ನಾನು ಊಟ ಮಾಡುವಾಗ ನನ್ನ ಮಗ ಹೇಳ್ದ ಮೇಡಮ್ ಅದು ಏನಂತ. ಇಲ್ಲ, ನಮ್ ಕಡೆಯಿಂದ 5 ರೂಪಾಯಿ ಸಿಗಿಕ್ ತರಿಸ್ಕೊಂಡ್ರು, ಈ 3 ರೂಪಾಯಿಗೆ ಸಿಗುತ್ತಲ್ಲ ಅದು ಬ್ಯಾಂಡೇಜ್. ಬ್ಯಾಂಡೇಜ್ ಅನ್ನ ತರಿಸ್ಕೊಂಡು ಹಾಕಿದ್ರು ಅಂತ ನಮ್ಮ ಮಗನೇ ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ. ನಿಮ್ ಕೈಲೇ ಬ್ಯಾಂಡೇಜ್ ತರಿಸಿ ಹಾಕಿದ್ದಾರೆ. ಅವರು ಏನೋ 1 ರೂಪಾಯಿನೂ ಏನು ಖರ್ಚು ಮಾಡಿಲ್ಲ ಮೇಡಮ್. ಅವತ್ತು ನಾನು ಹೋದಾಗ ಅಲ್ಲಿ ನಾನು ಇದನ್ನ ಬಿಟ್ಟು ಹೋಗಲ್ಲ, ನೀವು ಮಾಡಿ ತಪ್ಪು ಒಂದು ಡ್ರಗ್ ಇದ್ದಂಗ ಮೇಡಮ್ ಅದು, ನೀವೇನ್ ಟ್ರೀಟ್ಮೆಂಟ್ ಮಾಡಿದ್ರಿ ಅಂತ ಹೇಳಿದಾಗ ನಮ್ಗೆ ಜಿಲ್ಲಾ ಅವರು ಮಕ್ಕಳ ಅಧಿಕಾರಿಗಳು ಫೋನ್ ಮಾಡಿ ಕೊಟ್ರು. ನಾನು ಅವ್ರಿಗೆ ಪ್ರಶ್ನೆ ಮಾಡಿದೆ ಮೇಡಮ್. ನಾನು ಈಗ ಸೋಷಿಯಲ್ ವರ್ಕರ್ ಆಗಿರ್ತೀನಿ, 13 ವರ್ಷ. ಏನಂತಾರೆ ಅವರು ಜಿಲ್ಲಾಧಿಕಾರಿ, ಏನಂತಾರೆ? ಒಂದು ಮಗು ಕೆನ್ನೆ ಗಾಯ ಆಗಿರತ್ತೆ, ಸ್ಟಿಚ್ ಹಾಕೋದ್ರ ಬದ್ಲಿಗೆ ಫೆವಿಕಾಲ್ ಹಾಕೋದಕ್ಕೆ ಇವ್ರು ನರ್ಸ್ ಆಗ್ಬೇಕೇನ್ರಿ? ಕೇಳಿಲ್ವಾ ನೀವು ಅಣ್ಣಪ್ಪ ಅವರೇ? ಯಾವ ಸೀಮೆ ನರ್ಸ್ ಅನ್ನೋದು ನಿಮ್ಗೆ ವಿಡಿಯೋ ಪ್ರೂಫ್ ಕೊಟ್ಟಿದ್ದೀನಿ ನಾನು. ಏನ ಇವಾಗ ಅಧಿಕಾರಿ ಫೋನ್ ಹಚ್ಕೊಟ್ರು ಅಂದ್ರಲ್ಲ, ಅವ್ರೇನಂದ್ರು? ಅಧಿಕಾರಿ ಅವರು ಫೋನ್ ಹಚ್ಚದಾಗ ನನಗೊಂದ್ ಮಾತು ಹೇಳಿದ್ರು ಮೇಡಮ್. ಸರ್, ನಾವು ಈಗ ಲೋಕಲ್ ಅಲ್ಲಿ ಇರ್ತೀವಿ, ಆಲ್ಮೋಸ್ಟ್ ಇಂಥ ಘಟನೆಗಳನ್ನ ನಾವು ನೋಡ್ತೇವಿ. ಒಂದ್ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಧ್ವನಿ ಸರಿ ಇಲ್ಲ ಮೇಡಮ್, ನಿಮ್ಗೆ ಸ್ಪಷ್ಟತೆ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ ಹೀಗೆ. ನಾನು ಸ್ವಲ್ಪ ಆರೋಗ್ಯ ಧ್ವನಿ ಸ್ವಲ್ಪ ಹಾಳಾಗಿದ್ದಕ್ಕೆ ನಾನು ರಜೆ ಮಾಡಿದ್ದೆ ಇವತ್ತು. ಹಾಗಾಗಿ ಅವ್ರಿಗೆ ನಾನು ಕೇಳಿದೆ ಮೇಡಮ್, ನಾ ಪ್ರಶ್ನೆ ಮಾಡಿದೆ, ಯಾರಿಗೆ? ನಿಮ್ಮ ಮಕ್ಕಳ ಡಾಕ್ಟರ್ ಜಿಲ್ಲಾಧಿಕಾರಿ ಇರ್ತಾರಂತಲ್ಲ, ಅವರು ಜಿಲ್ಲಾ ಡಾಕ್ಟರ್. ಅವ್ರೇನಂದ್ರು, ಅವ್ರು ನಾನ್ಸೆನ್ಸ್ ಮಾರ್ರೆ, ನೀವ್ ಹೆಂಗೆ ಇದು ಮಾಡಿದ್ರಿ ಅಂತೇಳಿ ಹೇಳುವಾಗ ಆ ಸಾಹೇಬ್ರ ನಂಬರ್ ಕಟ್ ಮಾಡಿದ್ರು ಮೇಡಮ್ ಅವರು. ಕಡೆಗೆ ಲಿಂಗರಾಜ್ ಸರ್ ನನಗೆ ಪರಿಚಯ ಮೇಡಮ್. ರೆಸ್ಪಾನ್ಸ್ ಮಾಡ್ಲಿಲ್ಲ ಸರಿಯಾಗಿ ಅವರ ಅಧಿಕಾರಿ? ಇಲ್ಲ ಮೇಡಮ್, ಅವ್ರು ಕಟ್ ಮಾಡಿಬಿಟ್ರು. ಕಡೆಗೆ ನಮ್ಮ ಗ್ರಾಮ ಪಂಚಾಯತಿಯ ಒಬ್ಬರು ಸದಸ್ಯರಾದಂತ ಮೌನೇಶ್ ಅಣ್ಣವರು, ಅವರು ಇಲ್ಲಪ್ಪ ನಾನು ಇದಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ ನಾನು ಕರ್ಕೊಂಬಂದ್ರು ಮೇಡಮ್. ನನ್ನ ಮೇಲೆ 2-3 ಜನರನ್ನ ಅವರು ಹುಡುಗರು ಕರ್ಸಿದ್ರು. ಯಾರು ಮೇಡಮ್? ಜ್ಯೋತಿ ಮೇಡಮ್. ಯಾರು? ನರ್ಸು? ನರ್ಸು? ನರ್ಸ್ ಮೇಡಮ್, ಜ್ಯೋತಿ ಮೇಡಮ್. ಒಬ್ರು ಪೊಲೀಸ್ನವ್ರು ಬಂದು ನಾನು ನೋಡಿ ಹೋದ್ರು ಮೇಡಮ್. ಯಾರದು ಪೊಲೀಸ್ ಬಂದಿದ್ದು? ಅವ್ರ ಹೆಸರು ನಂಗೆ ಗೊತ್ತಾಗ್ಲಿಲ್ಲ. ಅವ್ರು ಬಂದ್ರು, ನನ್ನ ನೋಡಿದ ತಕ್ಷಣ ಹೋದ್ರು. ಅವ್ರು ಯಾಕೆ ಹೋದ್ರು ನಂಗೆ ವಿಷಯ ಗೊತ್ತಾಯ್ತು ಮೇಡಮ್. ನಮ್ಮ ಮಾಮ ಇಬ್ರು ಪೊಲೀಸರು ಹೋದಾರ ಮೇಡಮ್, ಮಾಲ್ತೇಶ್ ದೊಡ್ಡಮನಿ ಮತ್ತೆ ಪ್ರಭು ದೊಡ್ಡಮನಿ ಅಂತ ಹೇಳಿ. ಒಬ್ರು ಸಿಗ್ಗಾಂವಲ್ಲಿ ವರ್ಕ್ ಮಾಡ್ತಾರೆ ಮೇಡಮ್, ಒಬ್ರು ನಿಮ್ಮ DGP ಆಫೀಸಲ್ಲಿ ವರ್ಕ್ ಮಾಡ್ತಾರೆ ಮೇಡಮ್. ಅವ್ರು ನಾನು ನೋಡಿದ ತಕ್ಷಣ ಸುಮ್ಮನೆ ಹೋದ್ರು ಮೇಡಮ್. ಅವ್ರು ನೀವು ಅಂದ್ರೆ ನಿಮ್ಮ ಮಾಮ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಸುಮ್ಮನೆ ಹೋದ್ರು? ಪೊಲೀಸ್ನವ್ರು ಸುಮ್ಮನೆ ಹೋದ್ರು ಮೇಡಮ್. ಇಲ್ಲ ಅಂದ್ರೆ ಬಂದು ನಿಮ್ಗೆ ಧಮಕಿ ಹಾಕೋರು? ಇಲ್ಲ ಮೇಡಮ್, ಅವ್ನ ಎದಿ ಮ್ಯಾಗ ಹಂಗೆ ಹಿಡಿತಿದ್ದ ಮೇಡಮ್ ಅವತ್ತು. ನಾನು ಎದಿ ಮ್ಯಾಗ ಹಂಗೆ ಹಿಡಿತಿದ್ದ ಮೇಡಮ್. ಅವ್ನು ಎದೆ ಮೇಲೆ ಒದಿತಿದ್ದ? ಎದಿ ಮೇಲೆ ಒದಿತಿದ್ರು. ಯಾಕಂದ್ರೆ ನಾವು ಹೋಗಿರೋ ಟೈಮ್ ಎಷ್ಟು ಮೇಡಮ್? 10 ಗಂಟೆ ಮೇಲೆ ಆಗಿತ್ತು. ನಾನು ನ್ಯಾಯ ಕೇಳಲಿಕ್ಕೆ ಹೋದೆ. 24 hours ಹಾಸ್ಪಿಟಲ್ ಅಂತ ಹೇಳ್ತಾರೆ ಇವರು, ಬಟ್ ಇವ್ರು ನ್ಯಾಯ ಕೊಡಲ್ಲ ಮೇಡಮ್. ನಮ್ಮ ಅಕ್ಕ ಇದಾರಲ್ಲ ಇಲ್ಲಿ ಲೋಕಲ್ ಅಲ್ಲಿ. ರೈಟ್ ಅಣ್ಣಪ್ಪ ಅವರೇ, ಫೆವಿಕ್ವಿಕ್ ಹಾಕ್ಸಿ ಮಗುವಿಗೆ ಬ್ಯಾಂಡೇಜ್ ಮಾಡಿದ್ದಾರೆ ಈ ಮಹಾತಾಯಿ. ಈಕೆ ನರ್ಸ್ ಅಂತೆ. ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ಮಗುವಿನ ಕೆನ್ನೆಗೆ ಫೆವಿಕ್ವಿಕ್ ಹಾಕಿ ಬ್ಯಾಂಡೇಜ್ ಅಂಟಿಸಿದ್ದಾಳೆ. ಕೇಳಿದ್ರೆ ಸ್ಟಿಚ್ ಹಾಕಿದ್ರೆ ಕಲೆ ಆಗ್ಬಿಡತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.